ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಈ ದಿನಾಂಕ 24/12/2025 ಪಾವಗಡ ತಾಲೂಕು ಬಿಕೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ವಿಕಲಚೇತನರ ಸ್ವಸಹಾಯ ಸಂಘದ ವತಿಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸರೋಜಬಾಯಿ ರವರ ಘನ ಅಧ್ಯಕ್ಷತೆಯಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ನಡೆಸಲಾಯಿತು. ಸದರಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ಶೇಷಪ್ಪನವರು ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಾದ ರಾಮಲಿಂಗಪ್ಪನವರು ಹಾಗೂ ಗ್ರಾಮ ಪಂಚಾಯಿತಿಯ ಇತರೆ ಸದಸ್ಯರುಗಳಾದ ಶ್ರೀ ಕಲಾನಾಯಕನವರು, ಶ್ರೀ ಅಂಜಿನೇಯನವರು, ಶ್ರೀಮತಿ ರಾಮಾಂಜಮ್ಮನವರು, ಶ್ರೀಮತಿ ರಾಮಾಂಜಿನಮ್ಮನವರು, ಶ್ರೀಮತಿ ಮಹಾದೇವಿರವರುಗಳು ಹಾಗೂ ಪಿಡಿಒ ಮುತ್ಯಾಲಪ್ಪನವರು, ತಾಲೂಕು ಪಂಚಾಯಿತಿಯ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಎಂಆರ್ಡಬ್ಲ್ಯೂ ಮೈಲಾರಪ್ಪನವರು, ಕಾರ್ಯದರ್ಶಿಗಳಾದ ರಾಮಾಂಜಿನಪ್ಪನವರು, ಸ್ಥಳೀಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿಆರ್ಡಬ್ಲ್ಯೂ ರಾಮಾಂಜನೇಯರವರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಗ್ರಾಮದ ಮುಖಂಡರಾದ ಶಂಕರನಾಯಕನವರು, ನರಸಿಂಹಪ್ಪನವರು, ಆನಂದಪ್ಪನವರು ಹಾಗೂ 45 ಜನ ವಿಕಲಚೇತನರು ಹಾಗೂ ಪೋಷಕರು ಹಾಗೂ ನಾಗಲಮಡಿಕೆ ಹೋಬಳಿಗೆ ಸಂಬಂಧಪಟ್ಟ ವಿಆರ್ಡಬ್ಲ್ಯೂ ಸಹೋದ್ಯೋಗಿಗಳಾದ ಶ್ರೀ ಪ್ರಭಾಕರ್ ರೆಡ್ಡಿರವರು, ಶ್ರೀ ನರಸಿಂಹಮೂರ್ತಿರವರು, ಶ್ರೀ ವೆಂಕಟೇಶ್ರವರು, ಶ್ರೀಮತಿ ರತ್ನಮ್ಮನವರುಗಳು, ಗ್ರಾಮಸ್ಥರು ಹಾಗೂ ಮಧ್ಯಮ ಮಿತ್ರರು ಭಾಗವಹಿಸಿದರು. ಸಭೆಯಲ್ಲಿ ಎಂಆರ್ಡಬ್ಲ್ಯೂರವರು ಸಮನ್ವಯ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪಿಡಿಒರವರು ವಿಕಲಚೇತನರ 5% ಅನುದಾನ, ವಸತಿ ಯೋಜನೆ, ವಿಕಲಚೇತನರ ಸ್ನೇಹಿ ಶೌಚಾಲಯಗಳ ಬಗ್ಗೆ ಮಾತನಾಡುತ್ತಾ, ಅಧ್ಯಕ್ಷರು ಹಾಗೂ ಸದಸ್ಯರ ಅಪ್ಪಣೆ ಮೇರೆಗೆ ವಿಕಲಚೇತನರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಸಭೆಯಲ್ಲಿ ತಿಳಿಸಿರುತ್ತಾರೆ. ಅಧ್ಯಕ್ಷರು ಹಾಗೂ ಇತರೆ ಸದಸ್ಯರುಗಳು ಮಾತನಾಡುತ್ತಾ, ವಿಕಲಚೇತನರಿಗೆ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ತಾಲೂಕಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯು ಸದಾ ಮುಂಚೂಣಿಯಲ್ಲಿರಲು ಶ್ರಮಿಸುತ್ತೇವೆಂದು ಸಭೆಯಲ್ಲಿ ತಿಳಿಸಿರುತ್ತಾರೆ. ನಾಗಲಮಡಿಕೆ ವಿಆರ್ಡಬ್ಲ್ಯೂ ಸ್ವಾಗತ ತೋರಿದರು. ಸಭೆಯ ನಿರೂಪಣೆಯನ್ನು ಶ್ರೀಮತಿ ರತ್ನಮ್ಮನವರು ಮಾಡಿದರು. ವಂದನಾರ್ಪಣೆಯನ್ನು ವೆಂಕಟೇಶ್ರವರು ಹಾಗೂ ನರಸಿಂಹಮೂರ್ತಿ ವಂದನಾರ್ಪಣೆಯನ್ನು ಮಾಡಿದರು. ಸ್ಥಳೀಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ವಿಆರ್ಡಬ್ಲ್ಯೂ ರಾಮಾಂಜನಪ್ಪನವರು ವರದಿ ಮಂಡನೆ ಮಾಡಿದರು. ಸ್ಥಳೀಯ ವಿಕಲಚೇತನರಿಂದ ವಸತಿಯ ಬಗ್ಗೆ, ವಿಕಲಚೇತನರ ಸ್ನೇಹಿ ಶೌಚಾಲಯಗಳ ಬಗ್ಗೆ ಅರ್ಜಿಗಳ ಮೂಲಕ ಬೇಡಿಕೆ ಮಂಡಿಸಿರುತ್ತಾರೆ. ಸದರಿ ಬೇಡಿಕೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಅಗತ್ಯತೆಗಳನ್ನು ಕಾಲಕಾಲಕ್ಕೆ ಈಡೇರಿಸಲಾಗುವುದೆಂದು ಅಧ್ಯಕ್ಷರು ತಿಳಿಸಿರುತ್ತಾರೆ. ಒಟ್ಟಾರೆಯಾಗಿ ಸಭೆಯ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಧನ್ಯವಾದಗಳನ್ನು ತಿಳಿಸಿರುತ್ತಾರೆ. ವರದಿಯನ್ನು ರಾಮಾಂಜನಪ್ಪ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ವಿಆರ್ಡಬ್ಲ್ಯೂ, ಗ್ರಾಮ ಪಂಚಾಯಿತಿ ಬಿಕೆಹಳ್ಳಿಯವರು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು.